ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ನೀವ್ ಯಾವತ್ತೂ ಇಮೋಷನಲ್ ಆಗಕ್ ಹೋಗ್ಬೇಡಿ. ನನ್ನಿಂದ ನನ್ನ ಗಂಡನ ಕಣ್ಣಲ್ಲಿ ನೀರ್ ಬರೋ ಹಾಗಾಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟೊಂದೆಲ್ಲ ಬೇಜಾರಾಗುತ್ತಾ? ಇಲ್ಲ, ನನಗೆ ಬೇಜಾರೇ ಆಗೋದಿಲ್ಲ. ನನಗೆ ಹಾಟೇ ಇಲ್ಲ, ನಾನು ಕಲ್ ಬಂಡೆ. ಎಲ್ಲಾನು ಗೊತ್ತಿದ್ರು ಹಾಕಿ ಕೇಳ್ತಿರಲ್ಲ. ನನಗೆ ಗೊತ್ತಿತ್ತು, ರೀಕನ್ಫರ್ಮೇಶನ್ಗೋಸ್ಕರ ಕೇಳಿದೆ ಅಷ್ಟೇ. ರೀಕನ್ಫರ್ಮೇಶನ್ಗೋಸ್ಕರ ಕೇಳಿದೆ ಅಷ್ಟೇ. ಇದು ಬೇರೆ. ಐ ಆಮ್ ಸೋ ಸಾರಿ. ನೋವಾಯ್ತಾ? ಆಯಿತು, ಓಕೆ, ಹಿತವಾದ ನೋವು ಇರಲಿ ಬಿಡಿ. ಏನ್ ಗೊತ್ತಾಗತ್ತ ಮಾರೆ, ನಾನೊಂಥರ ಮಿಡಲ್ ಕ್ಲಾಸ್ ಪ್ರಾಡಕ್ಟ್. ಈ ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬ್ನ ಹಿಂಡಿ ಹಿಪ್ಪೆ ಮಾಡಿ ಅದರಲ್ಲೂ ಗಣಿಗಾರಿಕೆ ಮಾಡಿ ಕೊಟ್ಟಿರೋ 20 ರೂಪಾಯಿನ ಪೂರ್ತಿಯಾಗಿ ಹೇಗೆ ವಸೂಲ್ ಮಾಡೋದು ಅಂತ ಪಕ್ಕಾ ಲೆಕ್ಕಾಚಾರ ನೋಡೋ ವಂಶ ನಮ್ದು. ಕಂಜೂಸ್ತನ ಅದು ನಮ್ಮ ಟ್ರೇಡ್ ಮಾರ್ಕು. ಒಂದೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಖರ್ಚು ಮಾಡಿದ್ಮೇಲೆ ಯಾಕಪ್ಪ ಖರ್ಚು ಮಾಡಿದ್ವಿ ಅಂತ ಪ್ರತಿ ಸಲ ಗಿಲ್ಟಿ ಫೀಲ್ ಮಾಡ್ಕೋತೀವಿ. ಇತ್ಲಾ ಕಡೆ ಬಡವರು ಅಲ್ಲ, ಅತ್ಲಾ ಕಡೆ ಶ್ರೀಮಂತರು ಅಲ್ಲ. ಒಂಥರ ಅಂತರ್ ಪಿಶಾಚಿಗಳು ನಾವು. ನಿಜ, ಬಡವ್ರಿಗೆ ಸಿಗೋ ಸಬ್ಸಿಡಿನೂ ಸಿಗಲ್ಲ, ಶ್ರೀಮಂತರಿಗಿರೋ ಲಕ್ಷುರಿನೂ ಇರಲ್ಲ. ಬಡವ್ರಿಗಿರೋ ನೆಮ್ಮದಿ, ಶ್ರೀಮಂತರಿಗಿರೋ ಧೈರ್ಯ ಇವೆರಡೂ ನಮಗಿರೋದಿಲ್ಲ. ಒಂಥರ ಕನ್ಫ್ಯೂಸ್ ಕ್ಯಾಟಗರಿ ನಮ್ದು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಜಾಸ್ತಿ ಬಡ್ಡಿ ಸಿಗುತ್ತೆ, ನಮ್ಮ ದುಡ್ಡನ್ನು ಎಲ್ಲಿಟ್ರೆ ದುಡ್ಡು ಸೇಫ್ ಆಗಿರುತ್ತೆ ಅನ್ನೋ ಒತ್ತಾಟದಲ್ಲಿ ಮುಕ್ಕಾಲು ವಯಸ್ಸು ಕಳೆದು ಬಿಡ್ತೀವಿ. ಸೊ ದುಡ್ಡು ಅನ್ನೋದು ನಮಗಷ್ಟು ಮುಖ್ಯ ಆಗಿರುತ್ತೆ. ನಾವು ಅದಕ್ಕಷ್ಟು ಬೆಲೆ ಕೊಡ್ತೀವಿ. ದುಡ್ಡು ಮೇಲಿಂದ ಉದುರಲ್ಲ, ನಾವು ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಸಂಪಾದನೆ ದುಂದು ವೆಚ್ಚಕ್ಕೆ ಹೋಗ್ಬಾರ್ದು. ಅದು ನಿಮ್ಮ ಶ್ರಮಕ್ಕೆ ಅವಮಾನ ಮಾಡ್ದಾಗೆ ಅನ್ನೋದು ನನ್ನ ಭಾವನೆ. ಈ ನನ್ನ ಯೋಚನೆಯಿಂದ ನಾನು ಯಾರಾದರೂ ಮನ್ಸು ನೋಯಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ವೈಯಕ್ತಿಕವಾಗಿ ನೀವು ನನಗೆ ಕೇಳಿದ್ರೆ ಎಲ್ಲದಕ್ಕೂ ಲೆಕ್ಕ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳೋದು. ಯಾಕಂದರೆ ಗೌರವ ಇಲ್ಲದೆ ಇರೋ ಕಡೆ ಯಾರೂ ಇರೋದಕ್ಕೆ ಇಷ್ಟಪಡಲ್ಲ, ಲಕ್ಷ್ಮೀದೇವಿ ಕೂಡ. ಕೊನೆಯದಾಗಿ ನಾನು ಹೇಳೋದಿಷ್ಟೆ, ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ, ನೀವು ಯಾರಿಗೆ ಬೇಕಾದರೂ ದುಡ್ಡು ಕೊಡಿ. ನಾನು ಒಂದಿನೂ ಬೇಡ ಅಂತ ಹೇಳಲ್ಲ, ಅದಕ್ಕೆ ನನಗೆ ರೈಟ್ಸು ಇಲ್ಲ. ನೀವು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು, ಅದು 1 ರೂಪಾಯಿನಾಗಿದ್ರು ಪ್ಲೀಸ್ ಅದಕ್ಕೆ ಲೆಕ್ಕ ಇಡಿ. ನೀವು ಜೀವಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕಂಡೀಷನ್ ಮೇಲೆ ದುಡ್ಡು ಕೊಟ್ರಿ. ಆ ಕಂಡೀಷನ್ ಯಾಕೆ ಹಾಕಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಅವನಿಗೆ ಜವಾಬ್ದಾರಿ ಬರಲಿ ಅಂತ. ಜವಾಬ್ದಾರಿ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಬಾರ್ದು, ರೈಟ್? ಗೌತಮರೇ, ನಾವು ಯಾರಿಗೋ ಉತ್ತರ ಕೊಡಬೇಕು ಅಂದಾಗ ನಾವಿರೋ ರೀತಿಗೂ, ನಮಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂದಾಗ ನಾವು ನಡ್ಕೊಳ್ಳೋ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಹೇಳ್ತಿರೋದು ಸರಿ ಅಲ್ವಾ ಗೌತಮರೇ? 100% ಸರಿ ಇದೆ ಭೂಮಿಕಾ. ಇನ್ಮೇಲೆ ನೀವು ಹೇಳ್ದಾಗೆ ಇರ್ತೀನಿ. ಐ ಆಮ್ ಕನ್ವಿನ್ಸ್ಡ್. ಥ್ಯಾಂಕ್ ಯು. ಸರಿ, ಮಲ್ಕೊಳ್ಳಿ, ಲೇಟ್ ಆಗ್ತದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಅಕ್ಕ ನಾನಿನ್ನ ಬಿಡಲ್ಲ ಸಿನಿಮಾ ನೋಡಿ ಅದೇ ಕತೆನ ಹೇಳ್ತಾ ಇದ್ದಾಳೆ. ನಂಗೂ ಹಾಗೆ ಅನ್ಸ್ತ. ಫಸ್ಟಿಗೆ ಅವ್ರ ಕತೆ ಹೇಳ್ತಿಪ್ಪತ್ತಿಗೆ ಯಾವ್ದೋ ಒಂದೆರಡು ದೆವ್ವದ ಪಿಕ್ಚರ್ ಕಂಡು ಮುಂದೆ ಬಂದಂಗಾಯ್ತು. ಎಷ್ಟೊತ್ತಿಗೆ ಅವ್ರ ಕಾಮಿನಿ ಬಗ್ಗೆ ಹೇಳ್ರು, ನಾನಿನ್ನ ಬಿಡಲಾರೆ ಅಂದ್ರೆ ಕನ್ಫರ್ಮ್ ಆಯ್ತು. ಏಯ್, ಈಗ ನಗದ್ ನಿಲ್ಲಿಸ್ತಿರೋ ಇಲ್ಲ ನಿಮ್ ರಕ್ತ ಕುಡಿದ್ಬಿಡ್ಲೋ. ಅಯ್ಯಬ್ಯಾ, ಆಗ್ಲಿಂದ ನಾನು ಹೇಳ್ತಾ ಇದ್ದೀನಿ, ನನ್ನನ್ನೇ ಆಡ್ಕೊಂಡು ಆಗ್ತಿದ್ದೀರಲ್ಲ ನೀವಿಬ್ರು. ನೆನ್ನೆ ನನಗೆ ಏನೇನಾಯ್ತು ಅದೆಲ್ಲ ನನಗ್ ಮಾತ್ರ ಗೊತ್ತು. ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಾ ಇಲ್ವೇ? ತಿಂದವ್ರಿಗೆ ಗೊತ್ತು ಗುಂಟೂರು ಮೆಣಸಿನ್ಕಾಯಿ ಖಾರ ಏನು ಅಂತ.
ಅಮ್ಮ ಅಂತ ಕರೀತಿಯದೆ ನಾನು ನಿನ್ನಿಂದ ಚಿಕ್ಕವಳು ಕಣೆ. ಏನ್ ಹೇಳ್ತಾ ಇದ್ದೀರಾ ನೀವು? ರೀ ಬೇಡ ನನ್ನ ಶಿವನ ರೀ ಅಂತ ಕರೆಯೋಕೆ ನೀನ್ ಯಾವಳೆ? ನೋಡಿ, ಸ್ನೋ ಪೌಡ್ರು ಒಂದು ಡಬ್ಬೆಗೆ 120 ರೂಪಾಯಿ. ಸುಮ್ಮನೆ ನನ್ನ ಹೆದರಿಸ್ಬೇಕು ಅಂತ ವೇಸ್ಟ್ ಮಾಡ್ಬೇಡ್ರಿ. ಪೌಡ್ರ ನಿನ್ನ ಕುಟ್ಟೆ 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 ಪುಡಿ ಮಾಡಿ ಪೌಡ್ರ ಮಾಡ್ಬಿಡ್ತೀನಿ. ಅಯ್ಯೋ ಮಾವ, ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ. ಕಬಡ್ಡಿ 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 ಕೂಗು ಕೂಗು. ನೀನ್ ಎಷ್ಟು ಕೂಗಿದ್ರು ಯಾರಿಗೂ ಕೇಳಿಸಲ್ಲ. ಮಾವ, ಅಯ್ಯೋ ಕಾಶಿ ಅವರೇ, ಕೇಳಿಸ್ತಿದ್ಯಾ? ಕಾಪಾಡಿ. ಸಂಧ್ಯಾರೇ, ರೀ ಸಂಧ್ಯಾವ್ರೆ, ಕೇಳಿಸ್ತಾ ಇದ್ಯಾ? ಏಯ್, ನೀನೇನ್ ಕರಳಿನ ಕೂಗು ವಿನಯ ಪ್ರಸಾದೇನೆ ಕೂಗ್ತಾನೇ ಇದ್ಯಾ? ನೀನ್ ಹೆಂಗ್ ಕೂಗ್ಬೇಕು, ಭಯ ಪಡ್ಬೇಕು ಅಂತಾನೆ ನಾನ್ ಬಂದಿರೋದು. ನಾನು ಕಾಮಿನಿ ಲೇ ಗಿರಿಜ, ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ ಶಿವನ್ ಮದುವೆ ಆಗಿ ಮಕ್ಕಳನ್ ಕೊಟ್ಟು ದಯವಿಟ್ಟು ಬಿಟ್ಬಿಡಿ. ಏಯ್, ನನಗೆ ನನ್ ಶಿವು ಬೇಕು ಅಂದ್ರೆ ನೀನು ಸಾಯ್ಬೇಕು. ನನ್ ಶಿವ ನನಗ್ ಬೇಕು, ನೀನ್ ಸಾಯ್ಬೇಕು. ಬೇಡ್ಕೊಂಡಿದ್ದಾಯ್ತಲ್ಲ, ಮತ್ತ್ಯಾ ಕಣ್ಣಲ್ಲಿ ನೀರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಾಮಿ, ನನ್ನಿಂದ ಇಷ್ಟೆಲ್ಲ ಸಮಸ್ಯೆ ಆಗಿ ಹೋಯ್ತು. ನನ್ನನ್ನು ಕ್ಷಮಿಸಿ ಬಿಡಿ. ದೇವಿ, ಇಲ್ಲಿ ಯಾವುದಕ್ಕೂ ಯಾರೊಬ್ಬರೂ ಕಾರಣರಲ್ಲ. ಕಾಲಚಕ್ರದಲ್ಲಿ ಎಲ್ಲವೂ ಹಾಗೂ ಎಲ್ಲರೂ ಸರಿಸಮಾನರಾಗಿ ಕಾರಣರು. ಒಂದು ಬಾಣ ಎದೆಯನ್ನು ಸೀಳಿ ಮುಂದೆ ಹೋಗುತ್ತದೆ ಎಂದರೆ ಆ ಬಾಣವನ್ನು ಹೂಡುವ ಬಿಲ್ಲುಗಾರನಿಗೆ ಬಿಲ್ವಿದ್ಯೆಯನ್ನು ಕಲಿಸಿದ ಗುರುವಿನಿಂದ ಹಿಡಿದು ಬಿಲ್ಲು ಬಾಣವನ್ನು ತಯಾರಿಸಿದ ವ್ಯಕ್ತಿ, ಬಾಣಕ್ಕೆ ಕೊಟ್ಟಂತಹ ಶಕ್ತಿ, ಬಾಣವನ್ನು ಹೊತ್ತೊಯ್ದ ಗಾಳಿ, ಬಾಣಕ್ಕೆ ಎದುರಾಗಿ ನಿಂತ ಎದುರಾಳಿ, ಇವರೆಲ್ಲರೂ ಕಾರಣರೇ. ನಿಜ ಸ್ವಾಮಿ. ಆದರೂ ನನ್ನಲ್ಲೊಂದು ಪ್ರಶ್ನೆ. ನಿಮ್ಮನ್ನೆಲ್ಲರೂ ಭೂತನಾಥ ಎಂದು ಕರೆಯುತ್ತಾರೆ, ಆದರೂ ಈ ಅವಘಡಗಳೇಕೆ? ಇದು ಅವಘಡವಲ್ಲ ದೇವಿ, ಅವಸರ. ಕಾಲಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲವೂ ಆಗುತ್ತದೆ. ಆದರೆ ಈ ಮಾನವರು ಅತಿಯಾದ ಆಲೋಚನೆಯಿಂದ, ಆವೇಶದಿಂದ, ಆವೇಗದಿಂದ ಅವಸರಕ್ಕೆ ಬಿದ್ದು ಜೀವನವೇ ಸಾಕು ಎನ್ನುವ ನಿರ್ಧಾರಕ್ಕೆ ಬಂದು ಇರುವ ಸಮಸ್ಯೆ ಸಾವಿನ ನಂತರ ಸರಿ ಹೋಗಬಹುದೆಂದು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುತ್ತಾರೆ. ಸೃಷ್ಟಿಯ ಆರಾಧಿಸುವುದು ಆತ್ಮಗೌರವವಲ್ಲ. ಕೇಳಿಕೊಂಡು ಹುಟ್ಟುವವರು ಯಾರೂ ಇಲ್ಲದೇವೆ. ಆದರೆ ಸಾವನ್ನು ಕೇಳಿಕೊಳ್ಳುವ ಮೂಢರಿದ್ದಾರೆ. ಸಾವು ಅಷ್ಟು ಸುಲಭವಲ್ಲ. ಅದು ಕ್ಷಣದ್ದೇ ಆಗಿರಲಿ, ಶತಕದ್ದೇ ಆಗಿರಲಿ, ಅದು ಒಂದು ಜೀವದ ಅಂತ್ಯ, ಜೀವನದ ಅಂತ್ಯ. ಸಾವು ಬರುವುದು ಒಂದು ಗಳಿಗೆ ಮಾತ್ರ. ಆದರೆ ಅಂತಹ ಸಾವಿಗೆ 11 ದಿನದ ಅಂತ್ಯಕ್ರಿಯೆ ಎನ್ನುವ ವಿಧಿವಿಧಾನ ಇರುವಾಗ, ಅಷ್ಟು ದೊಡ್ಡ ಜೀವನ ಅಂತ್ಯವಾಗುವಾಗ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನವಿರುವುದಿಲ್ಲವೇ? ಅದು ನನ್ನ ಅಣತಿಯಿಂದ ಮಾತ್ರ ಸಾಧ್ಯವಾಗಬೇಕು. ಇದೆಲ್ಲವನ್ನೂ ಮೀರಿ ಬಯಸಿ ಬಯಸಿ ಸಾಯುವವರನ್ನು ನಾನು ಎಂದಿಗೂ ಕ್ಷಮಿಸಲಾರೆ. ಅಂತವರು ಆತ್ಮಗಳಾಗಿ ಮುಕ್ತಿ ಇಲ್ಲದೆ ತ್ರಿಶಂಕುವಿನಲ್ಲಿ ಒದ್ದಾಡಬೇಕೇ ಹೊರತು ಅಂತವರಿಗೆ ಮೋಕ್ಷ ಎಂದೆಂದಿಗೂ ಸಿಗದ ಶಾಪ. ಶ್ವಾಸವಿದ್ದರೆ ವಿಶ್ವಾಸ ಖಂಡಿತ ಬರುವುದು. ವಿಶ್ವಾಸ ಬಿಟ್ಟುಕೊಳ್ಳದೆ ಶ್ವಾಸವನ್ನು ಕಳೆದುಕೊಂಡರೆ ಅದು ಜೀವರಾಶಿಗೆ ಮಾಡುವ ಅವಮಾನ. ಪ್ರೀತಿಗೆ, ಮೋಸಕ್ಕೆ, ವಂಚನೆಗೆ, ಹತಾಶೆಗೆ, ವೈಫಲ್ಯಕ್ಕೆ ಸಾವೇ ಉತ್ತರವಾಗುವಂತಿದ್ದರೆ
ಊರು ತುಂಬಾ ಸ್ಮಶಾನವೇ ಇರುತ್ತಿತ್ತು. ಕೂತ ಜಾಗ ಚಟ್ಟವಾಗುತ್ತಿತ್ತು. ಭೂಮಿಯ ತುಂಬ ಹೆಣಗಳ ಅಟ್ಟವೇ ಆಗುತ್ತಿತ್ತು. ಕೇವಲ ಪ್ರೀತಿ ಸಿಗಲಿಲ್ಲ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಲ್ಲ, ಅಂದುಕೊಂಡದ್ದು ನಡೆಯಲಿಲ್ಲ. ಈ ರೀತಿ ಸಣ್ಣ ಪುಟ್ಟ ವೈಫಲ್ಯಗಳಿಗೆ ಸೃಷ್ಟಿ ಕೊಟ್ಟಂತಹ ಅತಿ ದೊಡ್ಡ ವರವಾಗಿರುವ ಉಸಿರನ್ನು ಕಳೆದುಕೊಂಡರೆ ಅವರಂತಹ ಮುಟ್ಟಾಳರು, ಮೂರ್ಖರು ಬೇರೆ ಯಾರೂ ಇಲ್ಲ. ಅವರಿಗೆಲ್ಲ ನನ್ನ ಸಮಯವೂ ಇಲ್ಲ, ಸಂತಾಪವೂ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಾಗಲೋಕದ ಯುವರಾಜ ನಾಗರಾಜ. ನಿಮ್ಮ ಮನುಷ್ಯ ಲೋಕದಲ್ಲಿ ಹೇಗೆ ಮದುವೆ ಆಗಲು ಹೆಣ್ಣು ಸಿಗ್ತಿಲ್ವೋ ಹಾಗೆ ನಮ್ಮ ನಾಗಲೋಕದಲ್ಲೂ ನಮಗೆ ಮದುವೆ ಆಗಲು ಹೆಣ್ಣು ಹಾವು ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಲೋಕದಲ್ಲಿ ಹಾವುಗಳಿಂದಾಗಿದೆ. ನಂದು ದಿನ ಕಳೆದಂಗೆ ವಿಷ ಕಕ್ಕಿ ಕಕ್ಕಿ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಸಾಯಣ ಅಂತ ಇಲ್ಲಿಗೆ ಬಂದಿದ್ದೀನಿ. KSK ಜಗ್ಗ ಎಸೆಯೋ ಹಗ್ಗ. ಯಾರೋ ನೀನು? ನಾನು ನಾಗಲೋಕದ ನಾಗರಾಜ. ನಿನ್ನ ಹೆಸರೇನು? ನನ್ನ ಹೆಸರು ರಾಣಿ. ನಾನು ಕೆರೆ ಹಾವು. ನೋಡಿದ್ರೆ ಗೊತ್ತಾಗತ್ತೆ ಕರಿ ಹಾವು. ಸರಿ ಕಣೋ, ನೋವಾಗ್ದಂಗ್ ಸಾಯ್ಬೇಕಂದ್ರೆ ಹೆಂಗೋ ಸಾಯೋದು? ಗಿಲ್ಲಿ ನಟನ್ ಸಾಮಾನ್ ಕಾಮಿಡಿ ನೋಡು, ಹಂಗೆ ಸತ್ತೋಗ್ಬಿಡ್ತೀಯ. ಅಯ್ಯೋ, ನೆಮ್ಮದಿಯಾಗಿ ಸಾಯ್ಬೇಕಂದ್ರೆ PCR ಅಲ್ಲಿರೋ ಸ್ವಾಮಿ ಸೀಟ್ ಕೆಳಗಡೆ ಕೂತ್ಕೊಂಡ್ಬಿಡು, ಹಪ್ಪಳ ಆಗ್ತೀಯ. ಅಯ್ಯಯ್ಯೋ, ಅಲ್ಲ ಇದನ್ನೆಲ್ಲ ನನ್ನನ್ನ ಯಾಕೆ ಕೇಳ್ತಾ ಇದೆಯಾ? ಇಷ್ಟ ದಿನ ಆದ್ರೂ ನನ್ ಜೊತೆ ಬುಸ್ ಕೊಡಕ್ಕೆ ಒಂದೂ ಹಾವು ಸಿಕ್ಕಿಲ್ಲ. ಅದಕ್ಕೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಮೊದಲು ನಾನು ಸಾಯ್ತೀನಿ, ಆಮೇಲೆ ಸತ್ತು ಬಿಡು. ಹೇ, ಮೊದಲು ನಾನ್ ಕಣೋ. ನಾನ್ ಕಣೋ. ಹೇ, ನಾನು I boost you. I boost you too. ಬಾ, ನಾವಿಬ್ರು ಮದುವೆ ಆಗೋಣ. ಈಗ್ಲೇ ಆಗೋಣ. ಆಗೋದಕ್ಕಿಂತ ಮುಂಚೆ ಈ ಸೆಟ್ಟಿಗೆ ಜಗ್ಗಣ್ಣ ಹೆಂಗೋ ನಮ್ ಸ್ಕಿಟ್ಟಿಗೆ ನಮ್ಮ ಅಪ್ಪ ಅಂತ ಒಬ್ರು ಇದ್ದಾನೆ, ಅವ್ನ್ ಪರ್ಮಿಷನ್ ತಗೋಬೇಕು. ನಡಿ ನಾಗಲೋಕಕ್ಕೆ. ಕೆರೆ ಹಾವು ಇದು ನಮ್ಮ ನಾಗಲೋಕದ ಹುತ್ತು. ಇಲ್ಲಿ ಯಾವ ಹುತ್ತಿಗೆ ಕೈ ಹಾಕಿದ್ರು ಹಾವು ಎದ್ದೇಳುತ್ತೆ. ಅನುಶ್ರೀ ಬುಸ್ ಅದೇನದು? ಅವಾಗ್ಲಿಂದ ಅನುಶ್ರೀ ಬುಸ್ ಅಂತಿದ್ದಾನಲ್ವಾ? ಅಲ್ಲಿ LED ಅಲ್ಲಿ ಬುಸ್ ಬುಸ್. ನನ್ನ ಆರಾಧ್ಯ ದೈವ ಶ್ರೀಕಂಠ ನನ್ನ ಹಾಗೂ ನನ್ನ ಪತಿ ನಾಗಾರ್ಜುನನ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳದೇ ಇರೋ ಹಾಗೆ ಆಶೀರ್ವದಿಸು ತಂದೆ. ಅನುಶ್ರೀ ಮೇಡಮ್ ಅವರು ಕುಟುಂಬ ಅವಾರ್ಡ್ಸ್ ಅಲ್ಲಿ ನಾಗಿನಿ ಸ್ಪೂಪ್ ಮಾಡಿದ್ರು. ಅದನ್ನ ನೋಡಿದ ನಮ್ಮ ಅಪ್ಪ ಅವ್ರು ಬೇಕು ಬುಸ್ ಅಂತ ಇದ್ದಾನೆ. ಹಂಗಾಗಿ ನಮ್ಮ ಅಪ್ಪ ಅನುಶ್ರೀ ಅವರಿಂದ ಎದ್ದೇಳಲ್ಲ. ಹೌದಾ? ಇವಾಗ ಮೊದ್ಲು ಎಪ್ಸ ಅವ್ರನ್ನ. ಅಪ್ಪ, ಏ ಅಪ್ಪ, ಏ ಅಪ್ಪ, ನೀನೇ ಹೆಬ್ಬಾವ್ಕನೋ. ಹೆಬ್ಬಾವು ಮಗನೇ ನಾಗರಾಜ. ಯಾರಿ ಓತಿಕೇತ? ಇದು ಕೆರೆ ಹಾವು. ಕೆರೆ ಹಾವು ಒಳ್ಳೆ ಕೆಸರಲ್ಲಿ ಪಾಚಿ ಬಾಚಂಗವಳೆ. ಪಾಚಿಗೆ ಚಂದ್ರೆ ಪಚಕ್ಕಂತ ಈಚಕ್ ಬಿಡ್ತೀನಿ. ಏನ್ನ ಮೆಟ್ರೋ. ಅಪ್ಪ, ನಾನು ಇವಳನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಇವಳನ್ನ ಮದುವೆ ಆಗ್ತೀನಿ. ಚೀ ಚಿ 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 ಮಗನೇ, ನಿನ್ನ ಮದುವೆ ಹೆಂಗೆಲ್ಲ ಮಾಡ್ಬೇಕು ಅಂತ ಕನ್ಸ್ ಕೆಟ್ಟಿದ್ದೆ ಗೊತ್ತೇನು? ಹೆಂಗೆ? ಆಕಾಶದ ಹತ್ರಕ್ಕೆ ಉತ್ತ ಹಾಕ್ಸಿ, ಭೂಮಿ ಎಷ್ಟಾಗಲ್ಲ ಚಪ್ರ ಹಾಕ್ಸಿ ಸೆಲೆಬ್ರಿಟಿ ಹಾವುಗಳನ್ನ, ಸಿನಿಮಾ ಹಾವುಗಳನ್ನ, ಸೀರಿಯಲ್ ಹಾವುಗಳನ್ನ ಕರೆಸಿ ರಿಚ್ ಆಗಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ. ಬಂದಿರೋ ಸೆಲೆಬ್ರಿಟಿ ಹಾವುಗಳು ಹೆಡೆ ಎತ್ತಿದ್ರೆ ಪುಂಗಿ ಓದೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಹಾಯ್ ಆರಾಧನಾ. ಹಲೋ. ಯಾವ ಸೀರಿಯಲ್ ಅಲ್ಲಿ ಅಭಿನಯಿಸಿದ್ರಿ ಆರಾಧನಾ? ಶ್ರೀರಸ್ತು ಶುಭಮಸ್ತು. ದೊಡ್ಡ ಫ್ಯಾನ್ಸ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ನೀವು? ಸರ್, ತುಳಸಿ ಮೇಡಮ್ ಮನೆ ಇದೇನಾ? ಹೌದು. ನೀವ್ಯಾರಂತ ಗೊತ್ತಾಗಿಲ್ಲ. ನನ್ನ ಹೆಸರು ಆರಾಧನಾ ಅಂತ. ನಾನು ತುಳಸಿ ಮೇಡಮ್ ಅವ್ರ ದೊಡ್ಡ ಅಭಿಮಾನಿ ಸರ್. ಹೋದ್ವಾರ ಮೇಡಮ್ ಡ್ಯಾನ್ಸ್ ನೋಡಿ ಕಳ್ದೋಗ್ಬಿಟ್ಟಿದ್ದೀನಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿದೆ ಗೊತ್ತಾ? ನಮ್ಮ ಕಾಲೇಜಲ್ಲೆಲ್ಲ ಮ್ಯಾಮ್ಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸು. ನಾನು ಕೂಡ ಮ್ಯಾಮ್ ಪರಮ ಶಿಷ್ಯ ಆಗ್ಬೇಕಂತಾನೆ ಬಂದಿದ್ದೀನಿ. ಹೌದಾ? ತುಳಸಿ ಅಮ್ಮನ್ಗೆ ಈ ಥರ ಡ್ಯಾನ್ಸ್ ಅಭಿಮಾನಿ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ವೆರಿ ಗುಡ್. ಹೌದು ಸರ್. ಮೇಡಮ್ ಇದ್ದಾರಾ ಸರ್ ಮನೇಲಿ? ಹಾಂ, ಇದ್ದಾರೆ. ಸರ್, ನೀವು ಮೇಡಮ್ ಮ್ಯಾನೇಜರ್ ಅಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಂ, ನಾನೇ ಮ್ಯಾನೇಜರ್. ಅವ್ರಿಗೆ ಸಂಬಂಧಪಟ್ಟಿದ್ದ ಎಲ್ಲ ವಿಷಯಗಳು ನಾನೇ ನೋಡ್ಕೊಳ್ಳೋದು. ಯಾಕೆ ಹೇಳಿ? ಮ್ಯಾನೇಜರ್ ಅಲ್ವಾ? ನನ್ಗೆ ಯಾವತ್ತೂ ರಾಂಗ್ ಆಗಲ್ಲ ಸರ್. ನನ್ಗೆ ಇವಾಗ ನೀವೇ ಇಂಪಾರ್ಟೆಂಟು. ಈಗ ನಿಮಗೆ ಏನಾಗ್ಬೇಕು ಹೇಳಿ? ಈಗ ಪಾಯಿಂಟಿಗೆ ಬಂದ್ರಿ ಸರ್. ನೋಡಿ ಸರ್, ನನಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಕಾಲೇಜಲ್ಲಿ ಎಲ್ಲರೂ ಕೂಡ ತುಳಸಿ ಮ್ಯಾಮ್ನ ಗೆಸ್ಟ್ ಆಗಿ ಕರಿಬೇಕು ಅಂತೇಳಿ ಇಡೀ ಕಾಲೇಜೇ ಆಸೆ ಪಡ್ತಾ ಇದೆ ಸರ್. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹಲೋ, ಈ ಕಡೆ ನೋಡಿ ಸ್ವಲ್ಪ. ನೋಡ್ದೆ, ಏನಿವಾಗ? ಅವಿ, ಯಾರೀ ಹುಡುಗಿ? ಹೌದು ಅವಿ, ಯಾರೀ ಹುಡುಗಿ? ನನ್ ಗಂಡನ್ನೇ ಹೆಸರು ಹಿಡಿದು ಕರೀತೀಯಾ? ಎಷ್ಟಿದೆ ನಿನ್ಗೆ? ಗಂಡನಾ? ಹೌದು, ಇವಳು ನನ್ನ ಹೆಂಡತಿ ಪೂರ್ಣಿ ಅಂತ. ನಮಸ್ತೆ ಮೇಡಮ್. ಈಗ ನೀನು ಹುಡ್ಕೋ ಬಂದಿದೆಯಲ್ಲ ತುಳಸಿ ಅವ್ರನ್ನ, ಹಾ. ಅವರು ನನ್ನಮ್ಮ. ಅಯ್ಯಯ್ಯೋ, ನೀವು ತುಳಸಿ ಮೇಡಮ್ ಮಗನಾ? ಸಾರಿ ಸರ್, ಸಾರಿ ಮೇಡಮ್, ನನ್ನ ಕ್ಷಮಿಸ್ಬಿಡಿ. ರೀ, ಯಾರೀ ಬಾಯ್ ಬಡ್ಕಿ? ಬಾಯ್ ಬಡ್ಕಿ ಅಲ್ಲ, ಸ್ವಲ್ಪ ವಟ ವಟ. ಪೂರ್ಣಿ, ನೀನು ತುಳಸಿ ಅಮ್ಮ ಡ್ಯಾನ್ಸ್ ಮಾಡಿದ್ ನೋಡಿ ತುಳಸಿ ಅಮ್ಮನ ಇವ್ರ ಕಾಲೇಜಿಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಕ್ ಬಂದಿದ್ದಾಳೆ. ಇವಳು ಡ್ಯಾನ್ಸರೇ ಅಂತೆ. ಅಂತೇನಾ? ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ ಮೇಡಮ್. ಒಂದ್ ನಿಮಿಷ. ಮೇಡಮ್, ಈಗಾದ್ರೂ ತುಳಸಿ ಮೇಡಮ್ನ ಇಷ್ಟ ಕಳಿಸಿ. ಆಯ್ತು. ಯಾವಾಗ? ಇದೇ 2ನೇ ತಾರೀಕು ಕಾಲೇಜ್ ಸಭಾಂಗಣದಲ್ಲಿ. ನಾನೇ ಹೋಸ್ಟು. ಎಲ್ಲ ಮಿಸ್ ಮಾಡದೆ ಬರ್ಬೇಕು. ಸರಿ, ನಾನಿನ್ ಹೊರಡ್ತೀನಿ. ತುಂಬಾ ಅರೇಂಜ್ಮೆಂಟ್ಸ್ ಮಾಡೋದಿದೆ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಲ್ ಡನ್ ಶ್ವೇತಾ. ಥ್ಯಾಂಕ್ ಯು ಸರ್. ಶ್ವೇತಾ, ಅದು ಹೈಲೈಟ್ ಏನು ಅಂದ್ರೆ ಶಿ ಇಸ್ ವೆರಿ ಕನ್ಸಿಸ್ಟೆಂಟ್ ವಿತ್ ಹರ್ ಪರ್ಫಾರ್ಮೆನ್ಸ್. ಒಂದು ಸ್ಥಿರತೆ ಇದೆ ಬಿಗಿನಿಂಗ್ ಇಂದ. ಅವರು ಅದು ಸಾಂಗ್ ಇರ್ಲಿ, ಫೈಟ್ ಇರ್ಲಿ, ಸೀನ್ಸ್ ಇರ್ಲಿ, ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಅವ್ರು ಸುಳ್ಳು ಮಾಡೋದೇ ಇಲ್ಲ. ಅದು ಈಗಲೂ ಇತ್ತು. ಬಟ್ ಇದ್ರಲ್ಲಿ ಏನ್ ಅಡಿಷನ್ ಆಯ್ತು ಅಂದ್ರೆ ಆ ಟ್ರೂಪ್ ಯಾರೋ ನಂಗೆ ಗೊತ್ತಿಲ್ಲ. ಆ ಡೈರೆಕ್ಟರ್ ಆಗ್ಲಿ, ಕ್ಯಾಮರಾಮನ್ ಆಗ್ಲಿ, ಆ ಗ್ರೂಪ್ ಆಗ್ಲಿ, ದೇ ಲವ್ ಯು. ಒಂದು ಬಹಳ ಪ್ರೀತಿಯಿಂದ ನಿಮ್ಮನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ ರೀತಿ ಆಗ್ಲಿ, ಶಾರ್ಟ್ಸ್ ಇಟ್ಟಿದ್ದಾಗ್ಲಿ, ಒಂದ್ ಕಡೆ ಪ್ರತಿಭೆ, ಇನ್ನೊಂದ್ ಕಡೆ ನಿಮ್ಮನ್ನ ಪ್ರೀತಿಸುವಂತ ಜನ, ಪ್ರೀತಿಸುವಂತ ಜಾಗ, ಪ್ರೀತಿಸುವಂತ ಸೆಟ್ ಸಿಗ್ಬಿಟ್ರೆ ಅದರ ಬ್ಯೂಟಿನೇ ಬೇರೆ. ದಟ್ ಇಸ್ ದ ಥಿಂಗ್ ಹಿಯರ್. ದಟ್ ಇಸ್ ವಾಟ್ ಐ ಹೋಪ್. ನಿಮ್ಮ ಪ್ರತಿಭೆ ಒಂದ್ ಕಡೆ, ಅದರ ಜೊತೆ ನೀವು ಬೆಳಿಬೇಕು ಅಂತ ಆಸೆ ಪಡುವಂತ ಜನ ಸಿಗ್ಬೇಕು ನಿಮ್ಮೆಲ್ರಿಗೂ. ಅದು ಸಿಗ್ಬೇಕು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್. ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ತಂಡಕ್ಕೆ.
ಅಂಡ್ ಆ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸರ್ ಹೇಳ್ದಂಗೆ ನಿಂದೊಂದು ಕನ್ಸಿಸ್ಟೆನ್ಸ್ ಇದೆಯಲ್ಲ ಅದು ಅದ್ಭುತವಾಗಿದೆ. ನೀನಲ್ಲಿ ಹೋಗಿ ಆ ಒಂದು ಸೀನ್ ಅನ್ನ ನಿನ್ನ ಅಭಿನಯದ ಮೂಲಕ ಏನ್ ನೀವು ಎಲಿವೇಟ್ ಮಾಡಿದ್ರಿ, ಅದಕ್ಕಾಗಿ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಹೇಗೆ ನಮ್ಮ ಮಾಸ್ಟರ್ ಮೈಂಡ್ ಕಂಡಿಡಿದ್ರು ಸರ್, ಅವರ ಪ್ರೀತಿಗೆ ಒಂದು ಕೊಡುಗೆ ಬಂದಿದೆ ಸರ್ ಅವ್ರ ಮೂಲಕ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ತಂಡದ ಪರವಾಗಿ ನಿಮಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಬಂದಿದೆ. ಅಯ್ಯೋ ಯಾಕೆಮ್ಮ ನಿಮ್ ತಂದೆ ನಿಮ್ ಕೈಯಲ್ಲಿದ್ದಾರೆ, ನಿಮ್ ಜೊತೆ ಇದಾರೆ, ನಿಮ್ ಅಪ್ಪಗೆ ಎಲ್ಲಿದಾರಲ್ವಾ, ಸೊ ಅವ್ರು ಕೇಳಿಸ್ಕೊತಿರ್ತಾರೆ. ನಿಮ್ ಅಪ್ಪಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಐ ವಿಶ್ ಇದನ್ನ ನಮ್ಮ ಅಪ್ಪನ ಜೊತೆನೆ ನಾನು ತಗೊಂತಿದ್ರೆ ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತೀನಿ ಅಪ್ಪಂಗೆ. ಮೇ ಬಿ ಈ ಫೋಟೋ ಅವ್ರ ಜೊತೆನೆ ನಾನು ಇಲ್ಲಿ ಬಂದು ವೇದಿಕೆಯಲ್ಲಿ ಕರೆದ್ಬಿಟ್ಟು ಅಲ್ಲೂ ಕೂತ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಕರೆದು ನಾನು ತುಂಬಾ ಖುಷಿಯಾಗಿ ಎಲ್ಲರ ಥರನೂ ಏನೇನೋ ಕಾಮಿಡಿ ಮಾಡಿ ಮಾತಾಡಿ ಈ ಥರ ಇಮೋಷ್ನಲ್ ಸೀನ್ ಕ್ರಿಯೇಟೇ ಆಗದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪ ಅಂತೀನಿ. ಏನೋ ಒಂದು ಲೆಸನ್ ಅನ್ಕೊಂತೀನಿ, ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಮಾಡೋಕ್ಕೋಸ್ಕರ ಅಪ್ಪ ಬಿಟ್ಟೋದ್ರು ಅನ್ಸುತ್ತೆ. ಅದಕ್ಕೆ ನಾನು ಸ್ಟ್ರಾಂಗ್ ಆಗಿ ಬೆಳೆದು ಅವ್ರ ಹೆಸರನ್ನು ತರ್ತೀನಿ, ಅವರಿದ್ರು ಅಂತ ನೆನೆಸ್ತೀನಿ ಪದೇ ಪದೇ ಎಲ್ಲರಿಗೂ. ಹೌ ಸ್ವೀಟ್ ಸರ್, ಯು ಆರ್ ರೈಟ್. ಆ ಟೀಮ್ ಎಷ್ಟು ಪ್ರೀತಿ ಮಾಡುತ್ತೆ ಆಕೆನ ಅನ್ನೋದು ಅದರಲ್ಲಿ ಜಿ ಚಾನಲ್ದೇ ಒಂದು ಕೈವಾಡ ಇರುತ್ತೆ. ಖಂಡಿತ. ಇವರು ನನಗೂ ಈ ತರ ಒಂದ್ಸಲ ಮಾಡಿದ್ರು. ಆಪ್ತ ಮಿತ್ರ ಅಲ್ಲಿ ವಿಷ್ಣು ಸರ್ನ ನನಗೆ ಕೈ ಹಾಕೊಡೋದೊಂದು ಬಹಳ ಫೇಮಸ್ ಪೋಸ್ ಇದೆ. ಇವ್ರು ಅದರ ಇನ್ಸ್ಪಿರೇಷನ್ ತಗೊಂಡು ವಿಷ್ಣು ಸರ್ ಇದ್ದಿದ್ದ ಜಾಗದಲ್ಲಿ ನಮ್ಮ ಅಪ್ಪನ ಫೋಟೋ ಹಾಕಿ ನಾನು ಯಾವ್ದೋ ಶೋಗ್ ಬಂದ ನನಗೆ ಕೊಟ್ರು ರೀ. ನಾನು ನಮ್ಮ ಅಪ್ಪನ ಹತ್ರ ತಪ್ಕೊಂಡು ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ ಇಲ್ಲ. ಓಕೆ, ನಾಟ್ ಲೈಕ್ ದಟ್. ಆತರ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವು ಮನೇಲಿ ಹಗ್ಗು ಮಾಡೋದಲ್ಲ ಇಲ್ಲ. ಸೊ ಆತರ ಒಂದು ಫೋಟೋ ನಾನು ಕಲ್ಪಿಸ್ಕೊಳಕ್ ಆಗಲ್ಲ. ಇಷ್ಟು ದೊಡ್ಡ ಫೋಟೋ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮನೇಲಿ ಇಟ್ಟಿದ್ದೀನಿ. ನಾನು ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಒಂದ್ಸಲ ಶರಣಯ್ಯನ ಫೋನ್ ಮಾಡಿ ಯಾರೋ ಈ ಐಡಿಯಾ ಎಷ್ಟು ಚೆನ್ನಾಗಿದೆ ಕೊಡೋ ಅಂತ ಹೇಳ್ತಾನೆ ಇರ್ತೀನಿ. ಆತರ ಒಂದು ಮೊಮೆಂಟ್ ಇದು. ದೇ ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸ್. ಈ ಜಿ ಚಾನಲ್ ಅವರು ನಮ್ಮ ಮನಸ್ಸಲ್ಲಿ ಏನ್ ಇಷ್ಟ ಅಂದ್ರೆ ನಮಗೆ ಬಹಳ ಇಷ್ಟವಾದ ವಿಷಯ ಯಾವುದು ಅಂತ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ ಉಡುಗೊರೆ ಹಾಕಿ ಕೊಡ್ತಾರೆ. ಅವ್ರಿಗೆ ಅರ್ಥ ಆಗಿದೆ ನೀವು ನಿಮ್ ಫಾದರ್ನ ಮಿಸ್ ಮಾಡ್ತಿದ್ದೀರಾ ಅಂತ. ಅದನ್ನ ಇದಕ್ಕೊಂದು ನೆಪವಾಗಿ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಇಟ್ ಶೋಸ್ ಹೌ ಮಚ್ ಯು ಲವ್ ಯುವರ್ ಡ್ಯಾಡ್. ಜಿ ಹಸ್ ಅಂಡರ್ಸ್ಟುಡ್ ದಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಮಹಾನಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.